ಆತ್ಮೀಯ ಚಿಂತನ ಪ್ರಭಾ ವೀಕ್ಷಕರೇ, ನಮ್ಮ ಮತ ನಮ್ಮ ಬಲ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾವು ಇವತ್ತು ಬೀದರ್ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹುಮ್ನಾಬಾದಿಗೆ ಬಂದಿದ್ದೀವಿ. ಬನ್ನಿ ಇಲ್ಲಿನ ಜನರ ರಾಜಕೀಯ ಲೆಕ್ಕಾಚಾರ ಏನಿದೆ ಅಂತ ತಿಳ್ಕೊಂಬರೋಣ. हम संविधान के वास्ते बचाव के वास्ते बचाओ, संविधान बचाना है. क्या हुआ ये संविधान तो उन्होंने 400 वोट के जो 400 सीट मांगे उन्होंने, तो किस वजह से मांगे 400 सीट? कोई बोल सकता है क्या? अगर अंदर देखे 400 सीट कैसा बोला बोले है ना. तो इनका एमएलए जो बोले वहाँ इसके कर्नाटक के 400 सीट आने के बाद संविधान चेंज करने का है. हमको लड़ना, हम संविधान बचाना है. और भूखमरी भूत है इंडिया में. और जो इलेक्ट्रल बॉन्ड था इसके बारे में तो कहाँ से कहाँ चलेगा, सब दुनिया को पता लगा. पहले तो बेरोज़गारी है, पूरे लोग भूखे मर रहे. खाने को चावल ये नहीं, 5 किलो चावल में क्या होने वाला है इंसान को? कुछ भी नहीं होता 5 किलो चावल में. हमको इंडिया गठबंधन मजबूत है और पूरी जनता उसके साथ है, इंडिया गठबंधन के साथ है. इधर एमपी कैंडिडेट्स के बारे में क्या इरादा है? हमारे को कांग्रेस जो इंडिया में जो 5 किलो राशन दे रहे हैं, 5 किलो राशन में क्या बसने वाला है? वो एक बात. पहले जो यहाँ की जो पब्लिक है जो परेशान हाल है, उसको नौकरी नहीं है. हमारे राहुल गांधी जो पत्र लाई उन्होंने हर एक जगह एक लेडीज़ के वास्ते 8,500 साल के 1 लाख रुपए वो लेडीज़ को दे रहे बराबर. उन्होंने मैनिफेस्टो जो है इसका मजबूत है. और वो परसों जो बोले लेडीज़ का मंगलसूत्र के बारे में, हमारे हिंदुस्तान के प्राइम मिनिस्टर, हमारे वज़ीर आज़म, ये शोभा दिखता है क्या उनको? नहीं दिखता, नहीं दिखता वो शोभा. तो मैनिफेस्टो पे उनके जो उनकी मैनिफेस्टो पे क्या है वो दिखा, उनका मैनिफेस्टो पे कुछ भी नहीं है. तो इनका मैनिफेस्टो बहुत अच्छा है. जो इंडिया गठबंधन का जो मैनिफेस्टो है सब ऑल इंडिया के जनता के वास्ते अच्छा है. वो सोच को चलाना, हमको ये बारे में बदलाव होना है. ಎಂ.ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಏನು ಅಭಿಪ್ರಾಯ ಏನು, ಯಾರು ಚೆನ್ನಾಗಿ ಕೆಲಸ ಮಾಡ್ಯಾರ ಈಗ ಈ ವರ್ಷಲಿ ಹಿಡಿದು 10 ವರ್ಷ ಭಗವಂತ ಖೂಬರ್ ಇದ್ದರು. ಈಗ ಅವ್ರು ಒಳ್ಳೇದು ಕೆಲಸ ಮಾಡಿದ್ರೆ ಅವ್ರು ಗೆದ್ದಿತಾರೆ, ಇಲ್ದವ್ರು ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾರೆ. ಜನರ ಮೇಲೆ ಅದ ಎಲ್ಲ ಜನರು ನೋಡ್ತಾ ಇದ್ದಾರೆ. ಜನರು ಯಾರು ಕೆಲಸ ಮಾಡ್ತಾರೆ ಯಾರು ಮಾಡಲ್ಲ. ಈಗ ಬರೋ ಹುಡುಗ ಹೊಸವನ ಮತ್ತು ಹೆಂಗೆ ನೋಡ್ಬೇಕದು ಏನು ಒಲೆ ಯಾರು ಬೇರೆ ಏನದ ಅಂತ. ಈಗ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಪ್ರಧಾನಮಂತ್ರಿ ಕಾರ್ಯವೈಖರಿ ಚೆನ್ನಾಗಿದೆ, ನಾವು ಅದು ಒಪ್ತೇವೆ. ಅದಕ್ಕೆ ಲೋಕಲ್ ಬೇರೆ, ಅದು ನ್ಯಾಷನಲೈಸ್ ಬೇರೆ. ಮೋದಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪರವಾಗಿಲ್ಲ. ನಿಮ್ಮ ಅಭಿಪ್ರಾಯ ಏನಿದೆ ಇವಾಗ? ಅಭಿಪ್ರಾಯ ಏನಿದೆ, ವೋಟ್ ಮಾಡೋದಷ್ಟಿದೆ. ಯಾರಿಗೆ ಮಾಡಬೇಕಂತ ನಮ್ಮ ಚಾಯ್ಸ್ ಇರ್ತದೆ, ಕರೆಕ್ಟ್. ಮತ್ತು ವರ್ಕ್ ಆಗಿದ್ದೇವೆ ಬೀದರ್ದಾಗ, ಆಗಿಲ್ಲ ಯಾರಿಗೆ ಗೊತ್ತು. ಎಲ್ಲರೂ ಜನರು ಜರ ಪ್ರಾಬ್ಲಮ್ ಇದ್ದಾರೆ ಅಂತಾರೆ ಕುಬಾ ಅವರಿಗೆ. ಸಾಗರ್ ಖಾನ್ರೆ ಅವ್ರದ್ದು ಜರ ಹವಾ ಆಗ್ತಾಯಿದೆ. ಇನ್ನೊಂದು ವಿಷಯ ಏನಂದರೆ ನೋಡೋಣ ಯಾವುದಾಗ್ತದೆ. ನಿಮ್ಮ ಅಭಿಪ್ರಾಯ ಏನಿದೆ ಎಲೆಕ್ಷನ್? ನಮ್ಮ ಅಭಿಪ್ರಾಯ ಮೋದಿ ಇದೆ ಸರ್. ಮೋದಿ ಯಾಕೆ ಸರ್? ಮೋದಿ ದೇಶಕ್ಕೆ ಭಾಳ ಮಹತ್ವದ ಸರ್. ಮೋದಿ ಇದ್ರೆ ಎಲ್ಲ, ಕಾಂಗ್ರೆಸ್ ಇದ್ದರೆ ಎಲ್ಲ ದೇಶ ಮಾರ್ಕೋತಾರ. ಮೋದಿ ಇದ್ರೆ ಎಲ್ಲ ಅಂತೇಳಿ. ಇಲ್ಲಿನ ಎಂ.ಪಿ ಅಭ್ಯರ್ಥಿಗಳ ಬಗ್ಗೆ? ಅಭ್ಯರ್ಥಿ ಏನು ಒಂದು 10 ವರ್ಷನ ಎಲ್ಲ ಒಂದು ಅಟ್ರಾಸಿಟಿ ಕೇಸ್ ಆಗ್ಯದ ನಮ್ಮ ಬಿದಿಸಿದಾಗ, ಸಾಧ್ಯನೇ ಇಲ್ಲ. ಅವ್ರ ಬಗ್ಗೆ ಏನು ಬಿಲ್ಲ, ಆರಾಮ್ಸರಿ ಗೆಯ್ತಾರ, ಏನು ಡೌಟೇ ಇಲ್ಲ ಅಂತೇಳಿ. ನನ್ನ ಬಸ್ಸುಗರೇನು ಸರ್. ಮೋದಿ ಮಾಡಿದ ಅಭಿವೃದ್ಧಿ, ರೋಡ್ ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಮೋದಿನೇ ಬರೋ. ಅಭ್ಯರ್ಥಿಗಳ ಬಗ್ಗೆ ಭಗವಂತ ಗೊಬ್ಬ ಬರೋ. ಜನರಲ್ಲಿ ಸಂಪರ್ಕ ಎಲ್ಲ ಇನ್ನೂ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಮುಂದೆ ಬಂದ್ರೂ ಕರೆಕ್ಟ್ ಚೆನ್ನಾಗಿ ಮಾಡ್ತಾರೆ ಅವರು. ಅವ್ರು ಬರೋದು ಅವರೇ. ಈಶ್ವರ್ ಸಾಗರ್ ಖಂಡ್ರೆ ಇನ್ನೂ ಚೆನ್ನಾಗಿ ಚಿಕ್ಕವರು, ಅವ್ರಿಗೆ ರಾಜಕೀಯ ಅನುಭವ ಇಲ್ಲ. ಬರೋದು ಮೋದಿನೇ. ಎಂ.ಪಿ ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್. ಯಾಕೆಂದ್ರೆ ಅವರೆಲ್ಲ ಕೆಲಸ ಒಳ್ಳೆ ಕೆಲಸ ಮಾಡ್ತಾರೆ. ಅವರು ಏನೇನು ಒಳ್ಳೆ ಕೆಲಸ ಅಂದ್ರೆ ಏನೋ ಭಾಳಷ್ಟು ಕೆಲಸ ಮಾಡ್ಯಾರ ಕಾಂಗ್ರೆಸ್. ಅದ್ರ ಸಲುವಾಗಿ ನಾವು ಕಾಂಗ್ರೆಸ್ಗೆ ಓಟ್ ಕೊಡೋದು. ಈಗ ಪ್ರೆಸೆಂಟ್ ಬಸ್ ಫ್ರೀ ಮಾಡಿದ್ದಾರೆ, ಗೃಹಲಕ್ಷ್ಮಿ 2,000 ತೊಗೊಲತ್ತಿದ್ದಾರೆ ಎಲ್ಲ ಜನ. ಈ ನಮ್ಮನ್ನ ಎಲ್ಲ ಸೌಲಭ್ಯ ಕೊಡೋಕ್ಕಾಗಿ ಕೆಲವೊಂದು ಜನ ಕೊಡ್ತಾ ಇಲ್ಲ. ಕಾಂಗ್ರೆಸ್ ಏನು ಮಾಡ್ಯದ ಅಂತ ಕೇಳ್ತಾರೆ. ಕಾಂಗ್ರೆಸ್ ಕರೆಕ್ಟಾಗಿ ಎಲ್ಲ ವರ್ಕ್ ಮಾಡ್ತಾರೆ, ಗರೀಬ್ ಮನುಷ್ಯರಿಗೆ ತಿನ್ನಿಸ್ತಾರೆ ಅವ್ರಿಗೆ, ಬಡ ಜನರಿಗೆ. ಇವ್ರು BJP ಇದಾರೆ ಏನ್ರ, ನಾ ಖಾನೆ ದೂಂಗ ನಾ ಕಿಸ್ಕು ಖಾನೆ ನೈ ದೂಂಗ, ಇವು ಡೈಲಾಗ್ ಅವ ಅವ್ರ ಬಲ್ಲಿ.
ಇದು ಏನು ಮಾಡ್ತೀರಿ, ನಾವು ಹಾಕೋದೇ ಕಾಂಗ್ರೆಸ್ ಓಟ್. ಇಲ್ಲ ನಮ್ದೇನೆಲ್ಲ ಯಾರು ಸರಿಯಾಗಿ ಮಾಡ್ತಾರೋ ಅವ್ರ ಕಡೆಯಿಂದ ಮಾಡಬೇಕು. ಇಲ್ಲಿನ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಾ? ಕ್ಯಾಂಡಿಡೇಟ್ಸ್ಗಳ ಬಗ್ಗೆದಾಗ ನೋಡ್ರಿ, ಅವರು ಒಬ್ಬೊಬ್ಬರಿಗಾರ ನಾವು ನೋಡಿಲ್ಲ. ಇವರು ಏನೋ ಹೆಂಗಾರ ಏನು ನಮಗೇನು ಅಷ್ಟು ಐಡಿಯಾ ಇಲ್ಲ, ಕೆಲಸ ಮಾಡ್ತಾರಂತ ಇದು ಅಷ್ಟೇ. ಪ್ರಧಾನಮಂತ್ರಿ ಬಗ್ಗೆ ಸರ್ ಅದು ಅವ್ರು ಇದ್ದರೆ ಸರ್. ಸರ್ ನಮಸ್ಕಾರ. ತಮ್ಮ ನಮಸ್ಕಾರ ಸರ್, ವೀರ್ ಶೆಟ್ಟಿ ಅಂತೇಳಿ ಹೆಸರು. ಏನು ಕೆಲಸ ಮಾಡ್ತೀರಿ? ಸೆಲ್ಫ್ ಎಂಪ್ಲಾಯ್ಡ್. ಓಕೆ, ಈಗ ಎಲೆಕ್ಷನ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಎಲೆಕ್ಷನ್ ಮೇ 7ನೇ ತಾರೀಕಿದೆ. ಪ್ರತಿಯೊಬ್ಬರು ಎಲೆಕ್ಷನ್ ವೋಟಿಂಗ್ ಮಾಡಬೇಕು, ಒಳ್ಳೆ ಕ್ಯಾಂಡಿಡೇಟ್ನ ಆರಿಸ್ತಾ ಇರಬೇಕು ಅಂತ ನಮ್ಮ ಅಭಿಪ್ರಾಯ. ನಿಮ್ಮ ಪ್ರಕಾರ ಒಳ್ಳೆ ಕ್ಯಾಂಡಿಡೇಟ್ ಯಾರು ಅನಿಸುತ್ತೆ ಇವಾಗ ನಿಮಗೆ? BJP ಕ್ಯಾಂಡಿಡೇಟ್ ಓಕೆ, ಒಳ್ಳೆ ಕ್ಯಾಂಡಿಡೇಟ್ ಇದೆ. ಮೋದಿ ಅಂದ್ರೆ ಮೋದಿ ಕೆಲಸ ಮಾಡ್ಯಾನ ಸರ್, ಇಲ್ಲ ಅಂತ ಹೇಳಲ್ಲ. ಪ್ರತಿಯೊಂದು ದೇಶಕ್ಕಾಗಲಿ, ಜನಗಳಿಗಾಗಲಿ, ಗರೀಬ್ ಜನಗಳಿಗೆ ಬ್ಯಾಂಕಿನ ಅಕೌಂಟ್ ನಂಬರ್ ಗೊತ್ತಿದ್ದಿಲ್ಲ. ಅದು ಒಂದು ಸ್ಕೀಮ್ ತೆಗೆದು ಜೀರೋ ಅಕೌಂಟ್ ಅಂತ ಅದಂತ ಇದಂತ ಮಾಡಿದ್ರು. ಒಕ್ಕಲ್ತನ ಮಾಡೋರಿಗೆ 2,000 3,000 ಹಿಂಗೆ ಅದು ಕಂಟಿನ್ಯೂ ಮಾಡಿದ್ರು. ಅದು ಹಿಂದಕ್ಕೆ ಯಾರು ಕೊಟ್ಟಾರ ಇಲ್ಲ. ಈಗ ಎಜುಕೇಷನ್ ಬಗ್ಗೆ ಎಜುಕೇಷನ್ ಬಗ್ಗೆ ಭೀ ಅದ ರೀ, ಇಲ್ಲ ಅಂತೇಳಿ ಇಲ್ಲ. ಅದ್ರಿಗೆ ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳ ಅವ್ರದ್ದೇ ಎಲ್ಲ ಹೊಣೆಗಾರಿಕೆ, ಅವರೇ ಮಾಡ್ಕೋತಾರ, ಅವರೇ ಮಾಡ್ತಾರೆ. ಅದು ತಿದ್ದಬೇಕಾದ್ರೆ ಇನ್ನೂ ಟೈಮ್ ಹಿಡಿತದೆ ಸರ್. ಎಲ್ಲ ಕಂಪ್ಲೀಟ್ ಇದಾಗಬೇಕಂತ. ಈಗ ಸರ್ಕಾರ ಕಡೆಯಿಂದ ಇವ್ರು ಏನು ಮಾಡ್ಲತ್ತಾರ, ಎಲ್ಲ ಬಜೆಟ್ ಏನಪ್ಪ ಅಂತಂದ್ರೆ ಹಿಂಗೆ ಇದು ಮಾಡ್ಲತ್ತಾರ. ಅಂದ್ರೆ ಈಗ ಪಬ್ಲಿಕ್ ಡೆವಲಪ್ಮೆಂಟ್ ವರ್ಕ್ ಆಗಬೇಕಲ್ಲ. ಸ್ಕೂಲ್ ಇರ್ತದ, ಒಂದು ರೋಡ್ ಇರ್ತದ, ಒಂದು ನಾಲಿ ಇರ್ತದ, ಮತ್ತೊಂದು ಇರ್ತದ. ಅದಕ್ಕೆ ಎಲ್ಲಿಂದ ಬಜೆಟ್ ತರ್ತಾರೆ ಇವರು? ದಿನಕ್ಕೆ ಸಾವಿರಾರು ಕೋಟಿ ಸುಮ್ಮನೆ ವೇಸ್ಟಾಗಿ ಹಂಚೋದ್ರಾಗ ಅವರು ಎನರ್ಜಿ ಹಾಳು, ಇವ್ರ ರೊಕ್ಕ ಹಾಳು. ಹೆಲ್ಪ್ ಮಾಡತ್ತಿದೆ ಅಂದ್ರೆ ಯಾರಿಗೆ ಹೆಲ್ಪ್ ಮಾಡಬೇಕು? ಏನೂ ಸಹಾರ ಇಲ್ಲದವ್ರಿಗೆ ಹೆಲ್ಪ್ ಮಾಡಿ. ಕುಂಟ್ರಿ ಇರ್ತಾರೆ, ಹದಿನೆಳ್ಳಾಗ ಬರಲ್ಲ, ಯಾರಿಗೆ ಜಮೀನು ಜಾಯ್ದಾತ್ ಇಲ್ಲ, ಅಂಥವ್ರಿಗೆ ಯಾರಿಗೆ ಮನೆ ಇಲ್ಲ, ಅಂಥವ್ರಿಗೆ ಹೆಲ್ಪ್ ಮಾಡಿ. ಇದೇನದ ಇದ್ದವ್ರಿಗೆ ಹೆಂಗೆ ಎಲ್ಲದವ್ರಿಗೆ ಅದು ಇದು ಮಾಡೋದ್ರಾಗ ಅದರಿಂದ ಏನು ಮತ್ಲಬ್ ಆಯ್ತದೆ ಹೇಳಿ? ಇದರಿಂದ ಯಾರಿಗೆ ನುಕ್ಸಾನ್ ಅದ? ನಮ್ಮ ಇದು ನಾವೇ ಕೊಡಂಗೆ ಆತವ್ರು. MP ಸಾಬ್ರು ಅವ್ರು ಎಲ್ಲಾರನೋ ಏನೋ ನಮ್ಗೆ ಗೊತ್ತಿಲ್ಲ ರೀ. ಸುಮ್ಮನಿಗ ಮೋದಿ ನೋಡಿಕೊಂಡು ಇವನು ಇರಲಿ ಅಂಥೇಳಿ ಮಾಡಿದ ಮಾತದ. ಆ MP ಸಾಬ್ರು ನಮ್ಮ ಏರಿಯಾಕ್ಕೆ ಒಂದು ಸಲ ಭೀ ಬಂದಿಲ್ಲ. ಹೌದಲ್ರಿ? ಬರಬೇಕು, ಅವರು ಎಲೆಕ್ಟ್ ಆಯ್ತಾರ, ಎಲ್ಲ ಮಾಡ್ತಾರ, ಬರಬೇಕು, ಏನದ ಏನಿಲ್ಲ ನೋಡಬೇಕು, ನೀರದ ನೆಳದ ಅದು ನೋಡೋದು ಅವ್ರ ಕರ್ತವ್ಯ ಇರ್ತದೆ. ಹೌದಾ? ಅದು ಏನೂ ಇಲ್ಲ ಅವರು. ಅದಕ್ಕೆ ನಮ್ಮ ವಿಚಾರ ಏನು, ಸೆಂಟ್ರಲ್ ಗೌರ್ಮೆಂಟ್ದಾಗ ಅವರು ವಜಂದಾರಿ ಮನುಷ್ಯರ, ದೇಶಕ್ಕಾಗಿ ದುಡಿತಾರ, ನೋಡ್ತಾರ, ಮಾಡ್ತಾರ ಎಂಬ ಒಂದು ಉದ್ದೇಶ ಇಟ್ಕೊಂಡು ನಮ್ದೊಂದು ಅನಿಸಿಕೆ ಅದ ಸರ್, ಮತ್ತೇನಿಲ್ಲ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ಸ್ ಬಗ್ಗೆ ನಮ್ಮ ಅಭಿಪ್ರಾಯ ನೋಡ್ರಿ, ಕ್ಯಾಂಡಿಡೇಟ್ ಯಾರು ಚೊಲಾರ ಕೆಲಸ ಮಾಡೋರು ನಮ್ಮದು ಅವ್ರಿಗೆ ನಾವು ಓಟ್ ಹಾಕ್ಬೇಕಂತ ವಿಚಾರ. ಕಾಂಗ್ರೆಸ್ ಇರಲಿ ಅಥವಾ BJPನ ಇರಲಿ, ಸದ್ಯ ಯಾರು ಚೊಲಾರ ನಮಗೆ ಗೊತ್ತಾಗ್ತದೆ ನೋಡಿರಿ, ಬ್ಯಾಕ್ಗ್ರೌಂಡ್ ಯಾರು ಚೊಲಾರ ಅನ್ನೋದು ಅದು ಕೇಳ್ಕೊಂಡು ನಾವು ಓಟ್ ಹಾಕ್ತೇವೆ, ಯಾರೇ ಇರಲಿ ಅವರು. ಇಷ್ಟ ಅದು ನೋಡಿ. ಈಗ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಹಾಲಿ ಸದ್ಯ ನಡೆದಿದ್ದು ಹಾಲಿ MP ಅವರು ಅಂದರೆ ಏನು ಅಷ್ಟೇನು ಇದು ಮಾಡಿಲ್ಲ ಬಿಡ್ರಿ ಅವರು. ಇಲ್ಲಿ ಮುಂದೆ ಯಾರು ಬರ್ತಾರೆ ಅವ್ರ ಜರ ನೋಡ್ಕೊಂಡು ನಾವು ಓಟ್ ಹಾಕ್ತೀವಿ. ಪ್ರಧಾನಮಂತ್ರಿಗಳ ಬಗ್ಗೆ ಕಾರ್ಯವೈಖರಿ ಬಗ್ಗೆ? ಪ್ರಧಾನಮಂತ್ರಿ ಕಾರ್ಯವೈಖರಿ ಅಂದ್ರೇನು, ಪ್ರಧಾನಮಂತ್ರಿ ಒಳ್ಳೆ ಕೆಲಸ ಮಾಡ್ಲಿಕ್ತಾರೆ ಬಿಡ್ರಿ ಅವರು. ಏನು ಅವ್ರಿಗೆ ಓಟ್ ಹಾಕ್ಬೇಕು, ಕೆಲವರು ಅವ್ರವ್ರ ಮನುಷ್ಯನ ಮೇಲೆ ಹೋಗ್ತದೆ. ಯಾರು ಒಳ್ಳೆಯವ್ರ ಅವ್ರಿಗೆ ಅನ್ಕರ್ ಹಾಕ್ತಾರೆ. ಇನ್ನು ಮುಂದೆ ಯಾರು ಒಳ್ಳೆಯವ್ರಿಗೆ ನೋಡ್ಕೊಂಡು ನಾವು ಹಾಕ್ತೇವೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? MP ಎಲೆಕ್ಷನ್ ಬರಿದಾಗ ನಮ್ಮದು ಏನಿಲ್ಲ, ಸಾಗರ್ ಖಂಡ್ರೆ ಬರಿದಾಗ ನಾವು ಹೇಳ್ಬೋದು. ಈಶ್ವರ್ ಖಂಡ್ರೆ ಸಾಬರು ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿದ್ದಾರೆ ಬಾಲ್ಕಿ ತಾಲೂಕಿನಲ್ಲಿ. ಅದೇ ರೀತಿಯಾಗಿ ಯಂಗಿಸ್ಟರ್ ಆದಂಥ ಸಾಗರ್ ಖಂಡ್ರೆ ಅವರು ಒಳ್ಳೆ ಕೆಲಸ ಮಾಡ್ತಾರಂತ ನಮ್ಮ ಅಭಿಪ್ರಾಯ. ಈ ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಬರಿದಾಗ ನಾನು ಏನು ಹೇಳೋಕ್ಕಾಗಲ್ಲ, ಆದರೂ ರಾಹುಲ್ ಗಾಂಧಿ ಆಗ್ಬೋದು ಅಂತ ಇಷ್ಟ. ಸರ್ ನಮಸ್ಕಾರ. ತಮ್ಮ ಹೆಸರು? ಗುರಪ್ಪ ವಿಭೂತಿ. ಏನು ಕೆಲಸ ಮಾಡ್ತೀರಿ ಸರ್? ನಾವು ಅಂಗಡಿ ಇದ್ದೇವೆ. ಓಕೆ, ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಅಭಿಪ್ರಾಯ ಅಂದರೆ ವೋಟಿಂಗ್ ಮಾಡಬೇಕು, ಯಾರೇ ಇರಲಿ, ಯಾವುದೇ ಪಾರ್ಟಿಗೆ ಹಾಕಲಿ, ವೋಟಿಂಗ್ ಜಾಸ್ತಿ ಮಾಡಬೇಕು. 100% ವೋಟಿಂಗ್ ಮಾಡಬೇಕು. ಯಾರು ಮನೇಲಿ ಕೂತ್ಕೊಳ್ಬಾರ್ದು, ಯಾವುದೇ ಪಾರ್ಟಿಗೆ ಇದಿರಲಿ, ಬಟ್ ಕಂಪಲ್ಸರಿ ಎಲ್ಲರೂ ವೋಟಿಂಗ್ ಮಾಡಬೇಕು. ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? MP ಅಭ್ಯರ್ಥಿಯನ್ನು ಅದನ್ನು ಫ್ಯಾಮಿಲಿ ಒಳ್ಳೇದದ, ಇದನ್ನು ಫ್ಯಾಮಿಲಿ ಒಳ್ಳೇದ. ಇವರು ಸೀನಿಯರ್ ಯಾವ್ದಾರ ಸ್ವಲ್ಪ ಕುಬಾ ಅವರು, ಆ ಹುಡುಗ ಜೂನಿಯರ್ ಅದಾನ, ಆದ್ರೆ ಅದನ್ನು ಫ್ಯಾಮಿಲಿ ಒಳ್ಳೇದೇ ಅದ. ಅವರಿಬ್ಬರಲ್ಲಿ ಯಾರು ಗೆದ್ರೂ ಹಾಗೇನಿಲ್ಲ, ಬಟ್ ಜನ ವೋಟಿಂಗ್ ಮಾಡ್ಬೇಕು. ಏನಿಲ್ಲ, ನಾವು ಮೋದಿಗೆ ನೋಡಿ ಹಾಕ್ಲತ್ತಿದ್ದೆವು, ಮೋದಿಗೆ ಹಾಕ್ಬೇಕಾಗ್ತದೆ. ಯಾಕೆ ಸರ್ ಮೋದಿ? ಅವ್ರು ಏನು ಮಾಡಿಲ್ಲ ಹೇಳ್ರಿ ನೀವು? ಇವರಪ್ಪ 60 ವರ್ಷನಾಗ ಏನು ಭೀ ಮಾಡಿಲ್ಲ, ಅವ್ರು ಮಾಡಿ ತೋರ್ಸ್ಯಾರ.
ಆಸೆ ಇಲ್ದ ಮನುಷ್ಯನ ಸ್ವಲ್ಪ ಏನಾರ ಮಾಡ್ತಾನೆ. ಆ ಭರೋಸೆಲಿಂದ ಹಾಕ್ತೇವೆ. ಇವು ಯಾವ ಭರೋಸೆ ಕೊಡಲಿ ಏನೇ ಕೊಡಲಿ ಅವೆಲ್ಲ ನೀವೇ ಸಹಜಾಗಿ ಹೇಳ್ರಿ. 60 ಕೋಟಿ ಜನ ಇದು ಹರ BPL, 80 ಕೋಟಿ ಜನ 60 ಕೋಟಿ ಜನ 1 ಲಕ್ಷ ಕೊಡ್ತಾನೆ. ನಾನು ಯಾವ ಬೇಸಿಸ್ ಮೇಲೆ ಕೊಡ್ತಾನೆ ಹೇಳ್ರಿ? 40 ಲಕ್ಷ ಕೋಟಿ ರೂಪಾಯಿ ನಮ್ಮದು ಇಂಡಿಯಾದು ಇದು ಅದ, ಬಜೆಟ್ ಅದ. ಈ ಇಂಥವೆಲ್ಲ ಆಶ್ವಾಸನೆ ಅವೆಲ್ಲ ಸುಮ್ಮನೆ ಇದಕ್ಕೆ ಜನಗಳಿಗೆ ಇದು ಮೋಸ ಮಾಡವ. ಒಂದಿನ ಏನೋ ಒಂದು ಫ್ಯೂಚರ್ ಲೆಕ್ಕಕ್ಕೆ ಇದರಿಂದ ಆಯ್ತು ಮೋದಿಗೆ ಹಾಕು. ಮತ್ತು ನಮ್ಮ ಭಾರತ ಮತ್ತು ಸುರಕ್ಷಿತ ಇರೋದು ಅವನ ಕೈಲೇ, ಬೇರೆ ಯಾರ್ಲಿಂದೂ ಆಗಲ್ಲ. ಆ ಉದ್ದೇಶದಿಂದ ಆಗ್ತದೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ನನ್ನ ಅಭಿಪ್ರಾಯ ಈ ಸಲ ಬದಲಾವಣೆ ಆಗ್ಬೇಕು. ಯಾಕಂದ್ರೆ ಖೂಬಾ ಸರ್ ಒಳ್ಳೆಯವ್ರೆ, ಆದ್ರೆ ಬದಲಾವಣೆ ಆಗ್ಬೇಕು. ಮ್ಯಾಲೆ ಆಗ್ಬೇಕು. ಬದಲಾವಣೆ ಯಾಕೆ ಬಯಸ್ತಾ ಇದ್ದಾರೆ? ಅವರು ಎಲೆಕ್ಷನ್ ಹತ್ತಿರ ಬಂದಾರ ಅಷ್ಟೇ ಸಂಪರ್ಕದಾಗ ಇರ್ತಾರೆ ಜನರಿಗೆ. ಆಮೇಲೆ ಎಲ್ಲೋ ಎಕ್ಕಡೋ ಏನೋ ಅಂದಂಗೆ. ಆದ್ರೆ ಒಳ್ಳೆ ಹುಡುಗ ಸಾಗರ್ ಖಂಡ್ರೆನೂ ಒಳ್ಳೆ ಹುಡುಗ. ಆದರೆ ಮೋದಿ ಆಗ್ಬೇಕು ಪರವಾಗಿಲ್ಲ, ಆದ್ರೆ ನಮ್ಮ ಜಿಲ್ಲೆದಾಗ ಬದಲಾವಣೆ ಆಗ್ಬೇಕು. सागर खंडरे है ना, वो अच्छा है. क्या क्या डेवलपमेंट हुआ है सर? हुमनाबाद में पटेल साहब रहने से डेवलपमेंट हुआ सो है. देश के प्रधानमंत्री के बारे में क्या है? कैबिनेट चेंज होना अच्छा है. क्यों बोलो तो अब खाली महंगाई बढ़ रही है, पब्लिक परेशान है, कारोबार नहीं है. चेंज होना ज़रूरी है. ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಶ್ರುತಿ ಸಜ್ಜನ್. ಏನು ಕೆಲಸ ಮಾಡ್ತೀರಿ? ಅಸಿಸ್ಟೆಂಟ್ ಪ್ರೊಫೆಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನನಗೂ ಕೂಡ BJPನೇ ಬರ್ತದೆ ಅಂತ ಅನ್ನಿಸ್ತದೆ ಮೆಜಾರಿಟಿ. ಈಗ ಬಿಫೋರ್ ಎಲ್ಲ ಇವೆಲ್ಲ ಜಯಂತಿ ಅವೆಲ್ಲ ಚೆನ್ನಾಗಿ ಮಾಡ್ತಿರ್ಲಿಲ್ಲ. ಇವಾಗೆಲ್ಲ ಫುಲ್ ಯಾವುದೇ ಜಯಂತಿ ತೊಗೊಂಡ್ರು ಫುಲ್ ಎಲ್ಲ ಇದು ಜಾಸ್ತಿಯಾಗಿ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ಎಲ್ಲರದು ಇದ್ರೊಳಗೆ ಅದಾರ ಅಂತ ಅನ್ನಿಸ್ತದೆ. ಅವರು ಯೂತ್ಸಿಗೂ ಇಷ್ಟ, ಎಲ್ಲರಿಗೂ ಇಷ್ಟ, ಫ್ಯಾಮಿಲಿ ಮ್ಯಾನ್ ಅಪ್ಲೇ ಟ್ರೀಟ್ ಮಾಡ್ತಾರೆ. ಸೊ BJP ಇರ್ಬೋದು. ಗ್ಯಾರಂಟಿ ಯೋಜನೆಗಳ ಬಗ್ಗೆ ನೀವೇನು? BJP ಅವ್ರದ್ದು ಬಗ್ಗೆ ಹಾಂ ಅಷ್ಟೇ. ನಮ್ಮ ಇರ್ಬೋದ್ರಿ. ಈಗಿಂದ ಬಸ್ ಪಡ್ಕೊಂಡಿವ್ರಿ. ಅನುಕೂಲ ಆಗಿದೆ, ಬಟ್ ಅನಾನುಕೂಲನೂ ಅಷ್ಟೇ ಅವ ರೀ. ಮೆಜಾರಿಟಿ ಯಾವುದೇ ಬಸ್ ಒಳಗೆ ತೊಗೊಂಡ್ರು ಯಾರು ಗಂಡಸ್ರಿಲ್ಲ, ಬರೀ ಲೇಡೀಸೇ. ಅದಕ್ಕೊಂದು ಎಲ್ಲದಕ್ಕೂ ಸ್ಟೇಟ್ಮೆಂಟ್ ಬರೀ ಹುಡುಗಿಯರೇ ಬರ್ತಾರ, ಆಧಾರ್ ಕಾರ್ಡ್ ಮಾಡ್ಯಾರ, ನೀವೇ ಮಾಡಿರಲ್ಲ ಓಟಕ್ಕೆ. ಅದ್ರಾಗ ಓಟ್ ಹಾಕ್ದವ್ರು ಎಲ್ಲ ಹುಡುಗರ್ನೂ ಅವರ, ಹುಡುಗಿಯರ್ನೂ ಅವರ, ಎಲ್ಲರೂ ಅವರ. ಬಟ್ ಬ್ಲೇಮ್ ಮಾತ್ರ ನಾವೇ ತೊಗೋಬೇಕು. ಆಧಾರ್ ಕಾರ್ಡ್ ನಿಮ್ಮದೇ ಅದ ಅಂತ. ಬಟ್ ಹಂಗಿಲ್ಲ, ಎಲ್ಲ ವೆಹಿಕಲ್ಸಾಗೂ ಬರೀ ಹೆಣ್ಮಕ್ಳೇ ಅದಾರ. ಬಟ್ ಅದು ಅಷ್ಟು ರಶ್ ಅವ ಅಂತಂದ್ರೂ ಯಾವ ಸೀಟ್ನೂ ಸಿಗಂಗಿಲ್ಲ. ಬಸ್ನು ಕಮ್ಮಿ ಆಗ್ಯಾವಂತೂ ಹೇಳ್ತಾರೆ, ಟೈಮಿಗೆ ಬರಲ್ಲಾಗ್ಯಾವ ಅಂತ ಹೇಳ್ತಾರೆ. ಬಟ್ ಬಡ್ದಾಡೋದೇ ವೇಟಿಂಗೇ ಮಾಡ್ಬೇಕು ಬಸ್ಸಿಗೆ. ನಮಸ್ಕಾರ, ತಮ್ಮ ಹೆಸರು? ಶ್ರೀಶಾಂತ್. ಓಕೆ, ಹೇಳ್ರಿ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನಿದೆ ಸರ್, ನಾನು ಅನ್ಸಮಟ್ಟಿ BJP ಸರ್ಕಾರ ಬರ್ಬೇಕಂತ ಅನ್ಸದ. ಯಾಕಂದ್ರೆ ಎಲ್ಲ ಕಡೆ ಸವಲತ್ತು ಮಾಡಿದ್ರಿ BJP. ಎಲ್ಲ ಕಡೆ ಸವಲತ್ತು ಮಾಡಿದೆ. ಸವಲತ್ತು ಅಂದ್ರೆ ಈಗ ಹುಡುಗರದು ಇದ್ರದ್ದು ನೋಡ್ರಿ, ಸ್ಕಾಲರ್ಶಿಪ್ದು 15,000 ಬರ್ತಿಲ್ಲ, ಅದೆಲ್ಲ ಮಾಡೈತ್ರಿ. ಮತ್ತು ವ್ಯಾಪಾರಸ್ಥರು ಲೋನ್ ಮಾಡ್ಯಾದ್ರಿ, ವಿಶ್ವಕರ್ಮದಂತ ಲೋನ್ ಮಾಡ್ಯಾರ್ರಿ. ಮತ್ತು ಈಗ ದುಕಾನ್ಗಳಿಗೆ ಟ್ರೈನಿಂಗ್ ಎಲ್ಲ ಕರ್ಲೇತಾರ, ಇದೆಲ್ಲ ಮಾಡ್ಯಾರಿ ವ್ಯವಸ್ಥೆ. ಮುಂದೆ ಭಾಳ ಎಕ್ಸೆಟ್ರಾ ಭಾಳ ಮಾಡ್ರಿ, ನಾವು ಹೇಳಕ್ಕಾರಲ್ಲ. MP ಎಲೆಕ್ಷನ್ ಸರ್ ನೋಡ್ರಿ, ನಮ್ಮ ಭಾಗಕ್ಕೆಲ್ಲ ಏನದ ಯಾವುದೇ ಪಾರ್ಟಿ ಆದ್ರೂ ನಮ್ದು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ನಾವು ಮತ ಹಾಕ್ಬೇಕಾಗ್ತದೆ ರೀ. ಈಗ ನಾವು ಒಬ್ಬೊಬ್ಬರು ಮನೆತನ ಹೋದ್ರು ನಮ್ಗೆ ಯಾರು ಗುರ್ತಿಡಲ್ಲ ರೀ. ನೀವು ಯಾರಪ್ಪ ಏನೋ ನಮ್ಮ ಒಂದು ಸಣ್ಣ ಗ್ರಾಮದಿಂದ ಯಾವುದೇ ಒಂದು ಛೋಟ ಮೋಟ ಲೀಡರ್ ಕರ್ಕೊಂಡು ಹೋದ್ರೆ ಮಾತ್ರ ಗುರ್ತಿಡೋರಿ, ಇಲ್ದ್ರೆ ನೀವು ಯಾರು ಏನೋ ಗುರ್ತಿಡಲ್ಲ ರೀ. ಹಿಂಗಾಗ್ತದೆ ರೀ. ಅದ್ರ ಸಲುವಾಗಿ ನಮ್ಮದು ಕೆಲಸ ಯಾರು ಮಾಡ್ತಾರೆ ರೀ, ನಮ್ಮ ಭಾಗಕ್ಕೆ ಯಾರೋ ಇರಲಿ, BJP ಇರಲಿ ಅಥವಾ JDS ಇರಲಿ, ಕಾಂಗ್ರೆಸ್ ಇರಲಿ, ನಮ್ಮ ಪರವಾಗಿ ಯಾರು ವರ್ಕ್ ಮಾಡ್ತಾರೆ ಅವ್ರಿಗೆ ನಾವು ಮತ ಹಾಕ್ತೀವಿ ರೀ ಸರ್. ಈಗ ಸ್ಪರ್ಧಿಸ್ತಾ ಇರ್ತಂಥ MP ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ನಿಮಗೆ ಯಾರ ಮೇಲೆ ಒಲವಿದೆ, ಯಾರು ಆಗ್ಬೋದು ಅನ್ಸುತ್ತೆ? ಈಗ ಹಂಗೆ ಹೇಳ್ಬೇಕು ಸರ್, ಈಗ ಎಲ್ಲ ಭಾಳ ಕಾಂಪಿಟೇಷನ್ ಅದ ರೀ ಸರ್. ಏನದ ಈಗ ರಿಸಲ್ಟ್ ಯಾವ ರೀತಿ ಅಂತ ನಾವು ಇದು ಮಾಡ್ಬೇಕ್ರಿ ಡಿಸೈಡ್. ಅವ್ರಿ ಇದರ BJP ಅವ್ರು ಕಾಂಗ್ರೆಸ್ ಇಬ್ಬರನ್ನಾಗೊಬ್ಬರು ಆಗ್ಬೋದು ಬಿಡ್ರಿ, ಯಾರಾದ್ರೂ ಒಬ್ಬರು. ಬಟ್ ಡಿಸಿಷನ್ ಏನು ಹೇಳಿಕ್ ಬರಲ್ಲ ಸರ್. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಹೌದು ಸರ್, ನಾವು ಕಾಂಗ್ರೆಸ್ ಮಾಡ್ತೀವಿ ಸರ್. ಯಾಕೆ ಸರ್ ಕಾಂಗ್ರೆಸ್? ಅವರು ಹೊಸ ಕ್ಯಾಂಡಿಡೇಟ್ ಬಂದಿದ್ದು ಸರ್, ಈಶ್ವರ್ ಖಂಡ್ರೆ ಅವ್ರ ಮಗ. ಅವರಿಗೆ ಒಂದು ಅವಕಾಶ ಕೊಡ್ಬೇಕಂತೇಳಿ ಮಾಡಾಕತ್ತೀವಿ. ಈಗ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಅವರೆಲ್ಲ ಚೆನ್ನಾಗಿದೆ ಸರ್, ಎಲ್ಲ ಸರಿಯಾಗಿ ಮಾಡಿದ್ದಾರೆ ಇಲ್ಲಿ ತನಕ. ಅವರ ಅವ್ರು ಭೀ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ಮಗನಿಗೆ ಕೊಡ್ತಾರೆ, ನಿಂದಿರ್ಸ್ಯಾರ ಮಾಡೋಣ ಅಂತೇಳಿ ಉದ್ದೇಶ ನಮಗೆ. ಇಲ್ಲೆಲ್ಲ ನಮ್ಮ ಬೀದರ್ ಡಿಸ್ಟಿಕ್ ಎಲ್ಲ ಚೆನ್ನಾಗಿ ನೋಡ್ಕೋತಾರೆ, ಮಾಡ್ಬೇಕಂತ. ಎಲ್ಲ ಹಾಂ, ಚೆನ್ನಾಗಿದೆ ಸರ್.
ಯಾವ್ದು ಆಗ್ಬೋದು ಹಾಂ ಕಾಂಗ್ರೆಸ್ ಆಗ್ಬೋದು ಸರ್. ಹಾಂ ಹಂಗೇನಿಲ್ಲ, ಆರಾಮಿಂದ ಕಾಂಗ್ರೆಸ್ ಆಗ್ಬೋದು. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ನನ್ನ ಹೆಸರು ವಿಕಾಸ್ ಅಂತ ಸರ್. ಏನು ಕೆಲಸ ಮಾಡ್ತೀರಿ? ಸರ್ ನಾನು ಡ್ರೈವರ್ ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಹಂಗೇನಿಲ್ಲ ಸರ್, ಇನ್ನು ಅಭಿಪ್ರಾಯ ಅಂದರೆ ಎಲ್ಲ ಕಾಂಪಿಟೇಷನ್ ನಡೆದಿದೆ ಸರ್. ಇದು ಇವಾಗ BJP ಇಂದ ಸ್ಟ್ರಾಂಗ್ ಇದೆ, ಕಾಂಗ್ರೆಸ್ ಕೂಡ ಬಿ ತುಂಬ ಸ್ಟ್ರಾಂಗ್ ಇದೆ. ಖಂಡ್ರೆ ಸಾಹೇಬರು ಅವ್ರು ತಮ್ಮ ಮಗನಿಗೆ ನಿಲ್ಲಿಸಿದ್ದಾರೆ, ಏನಂತ ಗೊತ್ತಾಗಲ್ಲ ಸರ್. ಇಂಡಿಪೆಂಡೆನ್ಸ್ ಕ್ಯಾಂಡಿಡೇಟ್ ಕೂಡ ನಿಂತಿದ್ದಾರೆ ಮರಾಠ ಸಮಾಜ ಕಡೆಯಿಂದ. ಎಲ್ಲ ಕಾಂಪಿಟೇಷನ್ ಇದೆ ಸರ್. ಹಾಂ ಸರ್. ಈಗ ಪ್ರಧಾನಮಂತ್ರಿಗಳ ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿ ಕಾರ್ಯವೈಖರಿ ಅದು ಮೋದಿಯಿಂದ BJP ಅಷ್ಟೇ ಸರ್. ಅವರೇನು ಇಲ್ಲಿ ಬಂದು ಸಮಾಜದ ಬಗ್ಗೆ ಏನು ಚಿಂತನೆ ಮಾಡ್ತಾ ಇಲ್ಲ. ಇಲ್ಲಿ ಭಗವಂತ ಖೂಬ ಕೂಡ ಅಷ್ಟೇ ಇದ್ದಾರೆ ಸರ್. ನಮ್ಮ ಹೆಸರು ಹೌಗಪ್ಪ ಅಂತ. ಈ ಸಲ ಹೊಸ ಕ್ಯಾಂಡಿಡೇಟ್ ತರಬೇಕಂತ ವಿಚಾರ ಇದೆ ನಮ್ಮದು. ಯಾಕಂದರೆ ಸರ್ ಹೊಸ ಕ್ಯಾಂಡಿಡೇಟ್ನು ತಂದ್ರೆ ಏನಾರ ಕೆಲಸ ಆಯ್ತವ ನೋಡ್ಬೇಕು ರೀ, ಅದೊಂದು ಅಭಿಪ್ರಾಯ ನಮ್ಮದು. ಈಗ ಹಾಲಿ MP ಅವರ ಕಾರ್ಯವೈಖರಿ ಬಗ್ಗೆ ಸರ್ ಮಾಡಿದ್ರೆ ಬಿಟ್ರೆ ಕೆಲಸ ಮಾಡಿದ್ರೆ ಬಿಡ್ರಿ, ಅಂದ್ರೆ ಹೊಸ ಕ್ಯಾಂಡಿಡೇಟ್ ಒಂದು ಸ್ವಲ್ಪ ಇನ್ನೂ ಜರ ನಮ್ಮದು ಬೀದರ್ ಲೋಕಸಭೆದು ಜರ ಇಂಪ್ರೂವ್ ಆಗಬೇಕಾಗ್ತದೆ. ಸರ್ ನಮಸ್ಕಾರ, ತಮ್ಮ ಹೆಸರು? ಸುಭಾಷ್ ಚಂದ್ರಯ್ಯ ಅಂತಂದು ಹುಮ್ನಾಬಾದ್. ಇಲ್ಲಿ ಕಾಲೇಜ್ನಲ್ಲಿ ಕೆಲಸ ಮಾಡ್ತೀವಿ ನಾವು, ಪ್ರೈವೇಟ್ ಕಾಲೇಜ್ನಲ್ಲಿ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? MP ಎಲೆಕ್ಷನ್ ಬಗ್ಗೆ ನಮ್ಮ ಅಭಿಪ್ರಾಯ BJP ಬರ್ತದಂತಿದೆ ಸರ್. ಯಾಕೆ ಹಂಗೆ? ಯಾಕೆಂದರೆ BJP ಮೋದಿಯವ್ರದ್ದಿದೆ, ಹವಾ ಇದೆ. ಮೋದಿಯವರು ಚೆನ್ನಾಗಿ ಒಳ್ಳೇದು ಮಾಡ್ತಾ ಇದ್ದಾರೆ. ಹರ್ ಒಂದು ದೇಶದಲ್ಲೆಲ್ಲ ನಮ್ಮದು ಎತ್ತಿ ಕಾಣಪ್ಲೆ ಮಾಡಿದ್ದಾರೆ. ಅದು ಸಲುವಾಗಿ ಮೋದಿ ಬರಬೇಕು ಅಂತ ನಮ್ಮ ಆಸೆ ಇದೆ ಸರ್. ಇಲ್ಲಿನ MP ಕ್ಯಾಂಡಿಡೇಟ್ಸ್ ಬಗ್ಗೆ ನೀವು? ಕ್ಯಾಂಡಿಡೇಟ್ ಬಗ್ಗೆದಾಗಾದರೆ ಈಶ್ವರ್ ಖಂಡ್ರೆ ಮಗ ಚೆನ್ನಾಗಿದ್ದಾರೆ, ಕ್ಯಾಂಡಿಡೇಟ್ ಸರಿಯಾಗಿದ್ದಾರೆ. ಭಗವಂತ ಖೂಬ ಸ್ವಲ್ಪ ಜರ ಡೌನ್ ಆಗ್ತಾ ಇದೆ. ಅಂದ್ರೂ ಮೇಲೆ ಮೋದಿ ಹೆಸರು ನೋಡಿ ಬಂದರೆ ಭಗವಂತ ಖೂಬ ಬರಬೇಕು, ಇಲ್ಲಾಂದ್ರೆ ಈಶ್ವರ್ ಖಂಡ್ರೆ ಬರ್ತಾರೆ. ಸರ್ ನಮಸ್ಕಾರ, ತಮ್ಮ ಹೆಸರು? ನನ್ನ ಹೆಸರು ರೇವಣ ಸಿದ್ದಪ್ಪ. ಏನು ಕೆಲಸ ಮಾಡ್ತೀರಿ? ನನ್ನ ನರ್ಸರಿ ಐತೆ. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಹೇಳಿ ಸರ್, ನಡೀತಾ ಇದೆ ಸರ್. ಅದರದ್ದು ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ತೀರಿ? ಅಭ್ಯರ್ಥಿಗಳ ಬಗ್ಗೆ ಏನು ಹೇಳ್ಬೇಕಂದ್ರೆ ಏನು ಸರ್, ಮೋದಿ ನೋಡ್ಬೇಕಷ್ಟೆ. ಮೋದಿ ಯಾಕೆ ಮೋದಿ? ದೇಶಕ್ಕೊಂದು ಒಳ್ಳೇದು ಹೆಸರು ಮಾಡ್ತಾ ಇದ್ದಾರೆ, ಅದಕ್ಕೆ ಮೋದಿ ನೋಡಬೇಕು ಅಷ್ಟೇ. ಅಭ್ಯರ್ಥಿ ಯಾರಿದ್ದಾರೆ ಏನೋ ಗೊತ್ತಿಲ್ಲ, ಮೋದಿ ಅಷ್ಟೇ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮ್ಮ ಹೆಸರು ಪ್ರಭು ಸರ್. ಏನು ಕೆಲಸ ಮಾಡ್ತೀರಿ ಸರ್? ನಾವು ಡ್ರೈವಿಂಗ್ ಮಾಡ್ತೀವಿ ಸರ್. ಈಗ MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಕಾಂಗ್ರೆಸ್. ಕಾಂಗ್ರೆಸ್. ಯಾಕೆ ಸರ್ ಕಾಂಗ್ರೆಸ್? ಕಾಂಗ್ರೆಸ್ ಎಲ್ಲ ಸಹಾಯ ಮಾಡ್ಯದ ಸರ್. ಏನು ಸಹಾಯ ಮಾಡಿದೆ ಸರ್? ಗರೀಬರಿಗೆ ಏನು ಹೇಳ್ಯದದು ಎಲ್ಲ ಕೊಟ್ಟದು. BJP ಗೌರ್ಮೆಂಟ್ ಏನು ಕೊಟ್ಟದ್ರಿ? ಬರೀ ಸುಳ್ಳದ, ಸುಳ್ಳಿನ ಸರ್ ಅದಾವು. ಕಾಂಗ್ರೆಸ್ ಏನು ಹೇಳ್ಯದ ಕರ್ನಾಟಕದಾಗ ಅದಕ್ಕೆ ಕೊಟ್ರಿ. ಮತ್ತು ಈಗ ಮುಂದೂ ಹೇಳತ್ತಾರೆ, ಮುಂದೂ ಕೊಡ್ತಾರಲ್ಲ ರೀ. ಈಗ ಹೆಣ್ಮಕ್ಳಿಗೆ ಎಷ್ಟು ಫ್ರೀ ಆಗ್ಯದ ರೀ? 2,000 ರೂಪಾಯಿ ಕೊಟ್ಟಿಲ್ಲ ಹೊಂಟಿಲ್ಲ ರೀ. BJPನವ್ರು ಏನು ಕೊಟ್ಟಾರ್ರಿ? ಅವ್ರನ್ನೂ ಕೊಡಬೇಕಲ್ಲ ರೀ, ಕೊಟ್ಟಿಲ್ಲ ಅವ್ರು. ಸಲುವಾಗಿ ಕಾಂಗ್ರೆಸ್. ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಯುವ ನಾಯಕ ಅನ್ನೋರು ಸಾಗರ್ ಖಂಡ್ರೆ. ಹಾಂ, ಲಾ ಕಂಪ್ಲೇಂಟ್ ಅದಾರ ಅವ್ರದ್ದು. ಅವ್ರೇನು ಸಣ್ಣ ವಯಸ್ಸಿನ ಸಣ್ಣವ್ರ ಕರೆ ಅಂತಂದ್ರೆ ಅವ್ರು ನಾಲಾಯಕ ಅಲ್ಲ. ಹಾಂ, ಲಾ ಕಂಪ್ಲೇಂಟ್ ಆಗ್ಯದವ್ರು. ಸರ್ ನಮಸ್ಕಾರ, ತಮ್ಮ ಹೆಸರು? ಗೋಪಾಲ್ ಅಂತ ಸರ್. ಓಕೆ. ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ಮೋದಿ ಸರ್ಕಾರ ಬರ್ಬೇಕಂತ ಸರ್. ಯಾಕೆ ಮೋದಿ ಸರ್ಕಾರ? ಅವರೆಲ್ಲ ಒಳ್ಳೆ 371 ತೆಗೆದ್ರು, ರಾಮ ಮಂದಿರ ಮಾಡಿದ್ರು. ಮುಂದೆ ಏನೋ ಜಾರಿಗೆ ತರೋರಿದ್ದಾರೆ, ಒಳ್ಳೆ ಯೋಜನೆ ಮೋದಿ. ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನಾಯಕರ ಬಗ್ಗೆ ಅಂತಂದರೆ ಮುಂದೆ ಒಳ್ಳೆ ಕಾನೂನು ತರಬೇಕು, ಎಲ್ಲ ಒಳ್ಳೇದಾಗಬೇಕು ಅಂತ. ಅಲ್ಲ, ಮೋದಿ ಅಂತ ಲೀಡ್ರ್ ಯಾರೂ ಇಲ್ಲ ಸರ್. ಅವ್ರ ವ್ಯಕ್ತಿತ್ವ, ಅವ್ರು ಬಿಟ್ಟರೆ ನಾವರ ಕಂಡಿಲ್ಲ ನಮ್ಮ ಜೀವಮಾನದಲ್ಲಿ. ಭಾಳ ಒಳ್ಳೆಯ ವ್ಯಕ್ತಿ ಅವರು. ಅವ್ರಿಗೆ ಅವ್ರಿಗೆ ಏನು ಆಸೆ ಏನದ ಹೇಳ್ರಿ? ಏನೂ ಇಲ್ಲ ಅವರಿಗೆ. ಅಂಥ ವ್ಯಕ್ತಿ ನಮ್ಗೆ ಸಿಗೋದು ಭಾಳ ದುರ್ಲಭ. ಈಗ ಇಲ್ಲಿನ MP ಅಭ್ಯರ್ಥಿಗಳ ಬಗ್ಗೆ ಏನು? ನಾವು ಏನು ಹೇಳೋದಿಲ್ಲ ಸರ್, ಲೋಕಲ್ನಲ್ಲಿ ಏನೂ ಹೇಳೋದಿಲ್ಲ. ಮೋದಿ ಬಿಟ್ಟರೆ ಬೇರೆ ಏನೂ ನಮ್ಮ ದೇಶದಲ್ಲಿ, ನಮ್ಮ ದೇಶಕ್ಕೆ ಮೋದಿ ಬೇಕು. ಹೇಳ್ಬೇಕಂದ್ರೆ ಈಗ ಇಲ್ಲಿ ನಿಂತ ನಮ್ಗೆ ಬೇಕಾದವ್ರು ನಿಂತಾರೆ ಕಾಂಗ್ರೆಸ್ಸು, ಅದು ಚಲೋನೇ ಅದ. ಕೆಲವು ಕಡೆ ದೇಶದ ಬಗ್ಗೆ ವಿಚಾರ ಮಾಡ್ಬೇಕಂದ್ರೆ ಮೋದಿ ನಮ್ಮದು. ಯಾಕೆ ಮೋದಿ? ಮೋದಿ ಅಂದ್ರೆ ಇಂಟರ್ನ್ಯಾಷನಲ್ ಎಲ್ಲ ಕಡೆ ಒಂದು ವರ್ಚಸ್ ಆಗ್ಯದ ಅವ್ರದ್ದು. ಇವನ್ ನಮ್ಮ ದೇಶದಾಗ ಯಾವ ಅಟ್ಯಾಕ್ ಮಾಡ್ತಾನೆ ಬಂದ್ರೆ ಒಂದು ಫೋನ್ ಮೇಲೆ ಮಿಲಿಟ್ರಿ ಫುಲ್ ತರ್ಸ್ಕೊಂಪ್ಲೆ ಆಗ್ಯದ. ಆ ಟೈಪ್ ಬೇರೆಯವ್ರು ಬಂದ್ರೆ ಆಗ್ಲಿಕ್ಕಿಲ್ಲ ನನ್ನ ಅನುಭವ. ಆದರೂ ನಾವು ಕಾಂಗ್ರೆಸ್ದವ್ರಿಗೆ ಹಾಕ್ತೇವೆ ಓಟು. ನಮ್ಗೆ ಬೇಕಾದವ್ರು ಕಾಂಗ್ರೆಸ್ದವರೆಲ್ಲ. ಹಿಂಗೆ ಎರಡು ಕಡೆ ವಿಚಾರ ಮಾಡೋದು ಹಿಂಗೆ. ಇನ್ನು ಪಬ್ಲಿಕ್ ಯಾವ ಥರ ವಿಚಾರ ಮಾಡೋದು ನಮ್ಗೆ ಗೊತ್ತಾಗಲ್ಲ.
ನೋಡ್ರಿ ಅಂತ ನಮಗೆ ತಿಳಿದು ನಾವು ಹೇಳಿದೆವು. ಅಣ್ಣ ನಮಸ್ಕಾರ, ತಮ್ಮ ಹೆಸರು? ನಮ್ಮ ದೇವಿದಾಸರಾವ್ ಗುಳ್ಗೆ. MP ಎಲೆಕ್ಷನ್ಸ್ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ? ನಮ್ಮ ಅಭಿಪ್ರಾಯ ಏನದ MP ಗೆ ಇದು ಮಾಡ್ಬೇಕಾಗ್ತದೆ ರೀ. ನಾವು ಓಟು ಮೊದಲೇ ನೋಡಿದ್ರೆ MP ಸಾಬರು ಎಲ್ಲ ಕೆಲಸ ಮಾಡಿದರೆ ಅವರಿಗೆ ಮಾಡ್ಬೋದು. ಯಾರಿದ್ದಾರೆ ಹಾಲಿ MP ಇಲ್ಲಿ? ನಮ್ಮಲ್ಲಿ ಭಗವಾನ್ ಕುಬಾ ಸಾಬರು ಏನೇನು ಕೆಲಸ ಮಾಡಿದ್ದಾರೆ ಅವರು? ಅವರು ಭಾಳಷ್ಟು ಇದರಲ್ಲಿ ರೈಲ್ವೆ ಹಾಳಿ ತಯಾರು ಮಾಡಿದ್ದಾರೆ. ಆಯಿತು, ರೈಲ್ವೆ ಪಂಡರ್ಪುರ್ ಆಯಿತು, ಪೂನಾ, ಇವು ಜರ್ನಿ ಎಲ್ಲ ರೈಲ್ವೆ ಭಾಳ ಬೆಸ್ಟ್ ಕೆಲಸ ಮಾಡಿದ್ದಾರೆ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳು ಅವ್ರಿಗೇನು ಹೇಳೋದು ಗೊತ್ತಾಗಿಲ್ಲ. ಅವರು ಮೋದಿ ಇಸ್ ಗ್ರೇಟ್. ಏನಂಬದೇನು ಅದೇ MP ಎಲೆಕ್ಷನ್ದಾಗ ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕಾಯ್ತದ. ಯಾಕೆ? ಯಾಕಂದ್ರೆ ಹಾಕ್ಬೇಕೈತೆ ನಾವು ಮೊದಲನೇದು ಕಾಂಗ್ರೆಸ್ ಇದ್ದೇವೆ, ಕಾಂಗ್ರೆಸ್ಗೆ ಹಾಕ್ತೇವೆ. ಹೊಸದು ಎದಕ್ಕೆ ಮಾಡ್ರಿ ಮತ್ತೆ ಮೊದಲನೇ ಹಿಡಿದು ನಾವು ಕಾಂಗ್ರೆಸ್ ಇದ್ದೇವೆ, ಕಾಂಗ್ರೆಸ್. ಹಾಂ, ಮೊದಲೇನು ಯಾವ್ದಾಗ ಹಾಕೊಂಡು ಕಾಂಗ್ರೆಸ್. ಹಾಕೊಂಡು ಬರ್ತೀರಿ? ಕಾಂಗ್ರೆಸ್. ಈಗ ಈ ಕ್ಯಾಂಡಿಡೇಟ್ಸ್ಗಳ ಬಗ್ಗೆ ಏನು ಹೇಳ್ತೀರಿ? ಕ್ಯಾಂಡಿಡೇಟ್ಸ್ ಬಗ್ಗೆ ಏನು ಹೇಳರಿ? ಏನು ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳಪ್ಪಿಲ್ಲ. ಒಳ್ಳೆಯರ ಅವರಿಗೆ ಮಾಡ್ತೀವಿ. ಅಭಿವೃದ್ಧಿ ಮಾಡ್ತಾರೆ ಅನ್ಸುತ್ತೆ ನಿಮಗೆ? ಹ್ಞೂ. ಪ್ರಧಾನಮಂತ್ರಿಗಳ ಬಗ್ಗೆ ಏನು ಹೇಳ್ತೀರಿ? ಪ್ರಧಾನಮಂತ್ರಿಗಳು ಇಲ್ಲೆಲ್ಲ ನಮ್ಮ ಪ್ರಧಾನಮಂತ್ರಿನೇ ಇಲ್ಲಿ ಇನ್ನ ಸದ್ದ BJP-ದವ್ರ ಪ್ರಧಾನಮಂತ್ರಿ. ಹಾಂ, ಅವ್ರದ್ದು ಕಾರ್ಯವೈಖರಿ ಬಗ್ಗೆ ಏನು ಹೇಳ್ತೀರಿ? ಏನು ಅವ್ರು ಅದಕ್ಕೆ ನಮಗೆ ಏನು ಸಂಬಂಧ ಇಲ್ಲ, ನಾವು ಅದ್ರದ್ದು ಏನು ಹೇಳ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಹುಮ್ನಾಬಾದ್ ಕ್ಷೇತ್ರದ ಜನರ ಅಭಿಪ್ರಾಯ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಕ್ಷೇತ್ರದಲ್ಲಿ ಸಿಗ್ತೀನಿ. ನಮಸ್ಕಾರ.